ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಹೌಸ್ ಕ್ವೀನ್. ನಾನು ನಿಮ್ಮ ಹೌಸ್ ಕ್ವೀನ್. ಇವತ್ತೇನಿಲ್ಲ ರೀ, ಕಿಚನ್ ಕ್ಲೀನ್ ಮಾಡ್ಬೇಕಂತ ಏನು ಮಾಡೀನಿ ರೀ. ಮುಂಜಾನೆ ನೋಡಿರಿ ಕ್ಲೀನ್ ಮಾಡ್ಕೋತೀನಿ ರೀ. ಯಾಕಂದ್ರೆ ಭಾಳ ಗಲೀಜಾಗಿತ್ತು ರೀ. ಅಂದ್ರೆ ಏನು ರೀ, ಕಿಚನ್ ಇದನ್ನು ಕೌಂಟ್ರ್ ಕಿತ್ತನೂರು ಅದು ಏನಾಗೈತೆ ಅಂದ್ರೆ ಇದೇನು ಹಿಂದ್ಗಡ್ಸೋದು ಇದನ್ನ ಐತ್ರಲ್ಲ ರೀ, ಗೋಡೆ ಐತ್ರಲ್ಲ, ಅದಕ್ಕೆಲ್ಲ ಏನಿಲ್ಲ ರೀ ಒಗ್ಗರಣೆ ಹಾಕಿದ್ದು ಸಿಡೋದು ಮಾಡಿ ಅದು ಇದನ್ನ ಆದಂಗೆ ಆಗೈತೆ ರೀ. ಹಿಂಗಾಗಿ ಅದನ್ನಷ್ಟು ಆಮೇಲೆ ಇವು ನೋಡಿರಿ ಈಗೇನು ತೋರ್ಸತ್ತೇನಿಲ್ಲ ಅವಷ್ಟು ಡಬ್ಬಿ ಇಡುವಂಥ ಇದನ್ನದು ಕಾರ್ನರದು ಎಲ್ಲ ರೀ ಭಾಳ ಇದನ್ನಾಗೈತೆ ರೀ. ನಾನು ಅದನ್ನ ಕ್ಲೀನ್ ಮಾಡ್ಕೋಬೇಕಂತಂದು ಎಲ್ಲ ಸ್ವಚ್ಛ ಮಾಡ್ಕೋತೀನಿ ರೀ. ಮುಂಜಾನೆ ಕೆಲಸ ಹಿಡ್ದೇನಿರ್ತೀನಿ ರೀ. ಯಾಕಂದ್ರೆ ಇವತ್ತೇನು ಅಷ್ಟೇನು ಇದನ್ನಿಲ್ಲ ಆಗಿತ್ತಂದ್ರೆ ಕೆಲಸದ ಲೋಡ್ ಇಲ್ಲ ಆಗಿತ್ತಂದ್ರಿ. ಈಗ ಅನ್ಕೊಂಡಿನಿ ರೀ, ಅದ್ರ ಮುಂದೆ ಮಾತ್ರ ಕೆಲಸ ಬತ್ರಿ ನನಗೆ. ಹಿಂಗೆ ಎನಿ ಟೈಮ್ ಹಿಂಗೆ ಆಕೈತೆ ನಂದ್ರಿ ಪ್ರತಿ ಸತಿನೂ ರೀ. ಈಗ ನೋಡಿರಿ ಇದನ್ನ ಮಾಡ್ಕೋತೀನಿ ರೀ. ಇದು ಏನಂದ್ರೆ ಒಂದು ತಿಳಿಯಂಗಿಲ್ಲ ನನಗೆ ರೀ, ಅಂದ್ರೆ ಇಷ್ಟು ಸ್ವಚ್ಛ ಮಾಡ್ತಾನಲ್ಲ ರೀ ಮತ್ತು ಇದನ್ನ ಆಗೇ ಇರ್ತದೆ ರೀ. ಇವೆಲ್ಲ ನೋಡಿರಿ ಪೂರ್ತಿ ಎಲ್ಲ ಹಿಂಗೆ ಜಿಬಿಟ್ ಆದಂಗೆ ಆಗಿದ್ದು ರೀ. ವಾರಕ್ಕೊಮ್ಮೆ ಪೂರ್ತಿ ಡೀಪ್ ಕ್ಲೀನಿಂಗ್ ಅಂತೂ ಮಾಡತ್ತೇನೆ ರೀ. ದಿವಸ ಅಂತೂ ಏನು ಕೈ ಆಡ್ಸೇ ಇರ್ತೀನಿ, ಒರೆಸ್ಕೊಂಡಿರ್ತೀನಿ ರೀ. ಆದರೆ ವಾರಕ್ಕೆ ಮಾತ್ರ ಹಿಂಗೆ ರೀ ಪೂರ್ತಿ ಎಲ್ಲ ತಿಕ್ಕಿ ಮಾಡಿ ಇದನ್ನ ಮಾಡ್ಕೊಂಡಿರ್ತೀನಿ ರೀ. ಆಮೇಲೆ ಗ್ಯಾಸ್ ಅದು ಏನು ಅಷ್ಟೇನು ಹೊಲಸಾಗಿರಂಗಿಲ್ಲ. ಅದ್ರ ರೀ ಆ ಒಗ್ಗರಣೆ ಹಾಕಿದ್ದು ಅದು ಮಾತ್ರ ಭಾಳ ಹೊಲಸಾಗಿರ್ತದೆ ರೀ. ಹಿಂಗೆ ಯಾರ್ಯಾರ್ದು ಆಕೈತೆ ಅನ್ನೋದು ಹೇಳ್ರಿ. ಅಂದ್ರೆ ಏನಾಗೈತೆ ಅಂದ್ರೆ ಇದ್ರಿ ಮುಂದಿಂದ ಅಲ್ಲಿ ಹಿಂಗೆ ಟೈಲ್ಸ್ ಅದು ಇದು ಮಾಡಿದಂದ್ರೆ ಅಷ್ಟೇನು ಇದನ್ನ ಆಗೋಲ್ಲಕ್ಕಿದ್ರಿ. ಇದು ಹೆಂಗಾಗೈತೆ ರೀ, ಗಾಡಿ ಅದ್ರಾಗೂ ಗಾಡಿ ಇದ್ದದಂದ್ರೆ ಏನಾಕತ್ರಿ, ಹಿಂಗೆ ತರ್ಬರ್ಕೈತ್ರಿ. ಅದು ಪೂರ್ತಿ ಹಿಂಗೆ ಸಫಾಯಿನೂ ಇಲ್ಲರಿ. ನಾನು ಏನಾಕತ್ರಿ ಅದು ಒಗ್ಗರಣೆ ಹಾಕಿದ ಅದ್ರೊಳಗೆ ಹೋಗಿ ಕುಯ್ತಂದ್ರೆ ರೀ ಬೇಗ ಬಿಚ್ಚಂಗಿಲ್ಲ ಅದ. ಇಲ್ಲಿ ನೋಡ್ರಿ ನೀವು ನಾ ಎಷ್ಟು ಥರಪ್ ತಿಕ್ಕೇನು ಅನ್ನೋದು ರೀ. ಒಂದು ಸರ್ತಿ ಕೈಲಿ ತಿಕ್ಕಿನಿ ರೀ, ಅದು ಕೈ ಪೂರ್ತಿ ಉರಿ ಆಗ್ತೈತೆ ರೀ ನನಗೆ. ಆ ರೀತಿ ಆದ್ರೂ ಅದೇನು ಇದನ್ನಲಿಲ್ಲ ರೀ. ಇದು ಫಸ್ಟಕ್ಕೆ ಬಾಂಡೆದ ಜೆಲ್ ತೊಗೊಂಡಿನಿ ರೀ. ನಾನು ಬಾಂಡೆ ತಿಕ್ಕು ಜೆಲ್ ತೊಗೊಂಡ್ರು ರೀ ಬಿಸಿನೀರು ತೊಗೊಂಡಿನಿ ರೀ. ಪೂರ್ತಿ ಹೊಂಟಿತ್ತು ರೀ ಕೈ, ಅದು ಪೂರ್ತಿ ಇದನ್ನ ಹಾಕೋಕ್ಕಾಗಲಾಗಿತ್ತು ಆ ರೀತಿ. ಯಾಕಂದ್ರೆ ತಂಪು ಇತ್ತು ರೀ, ನಾನು ಹಿಂಗಾಗಿ ಬಿಸಿನೀರನ್ನು ತೊಗೊಂಡಿನಿ ರೀ. ಅದಾದ ನಂತರ ನೋಡಿರಿ ಮತ್ತು ಸರ್ಫ್ ಎಕ್ಸೆಲ್ ಲಿಕ್ವಿಡ್ ತೊಗೊಂಡು ಕ್ಲೀನ್ ಮಾಡೀನಿ ರೀ. ಅಷ್ಟಾದ್ರೂ ನನಗೇನು ಅಷ್ಟೇನು ಕ್ಲೀನ್ ಅನಿಸ್ಲಿಲ್ಲ ರೀ. ಇದಕ್ಕೆ ಏನು ಮಾಡಬೇಕು ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ, ಯಾರಿಗಾರಿ ಗೊತ್ತಿತ್ತಂದ್ರೆ ಒಂದು ವೇಳೆ ರೀ. ನೋಡ್ರಿ ಸರ್ಫ್ ಎಕ್ಸೆಲ್ ಲಿಕ್ವಿಡ್ ತಂದು ಪೂರ್ತಿ ಎಲ್ಲ ಇದನ್ನ ಮಾಡೇನಿ ರೀ. ಕೈಯರಿ ಈ ಪರಿ ಉರಿಯಾತವ್ರಿ. ಇನ್ನಾದರೂ ನಾ ಈಗ ಎಡಿಟಿಂಗ್ ಮಾಡತ್ತೇನಾದರೂ ನನ್ನ ಕೈ ಪೂರ್ತಿ ಹಿಂಗೆ ಇದನ್ನೇ ಆಗತ್ತವ್ರಿ. ಅಷ್ಟು ಉರುಪು ಬಿಟ್ಟಂಗೆ ಆಗಿತ್ತು ರೀ. ತಿಕ್ಕಿದ್ರಿ ಪ್ರತಿ ಸರ್ತಿ ತಿಕ್ಕದನ್ರಿ. ಅಷ್ಟಾದರೂ ಹಿಂಗೆ ಇದನ್ನಾಗಿರತ್ತೆ ನೋಡಿರಿ. ಎಷ್ಟು ಕ್ಲೀನ್ ಮಾಡಿಕೊಡ್ದೆ ನೋಡಿರಿ. ಮತ್ತು ಏನಾಗೈತೆ ರೀ, ಹಾಲು ಇಟ್ಟೇನಿ ರೀ. ಹಾಲು ಉಕ್ಕೋಗಿ ಎಲ್ಲ ಮತ್ತು ಇದ್ದಕ್ಕಿದ್ದಂಗೆ ಆತ್ರದ. ಈ ರೀತಿ ಯಾರ್ಯಾರಿಗೆ ಆಕೈತೆ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ. ಸ್ವಚ್ಛ ಮಾಡಿನ ಎಲ್ಲ ಆದ ನಂತರ ನೋಡಿರಿ ಹಾಲು ಇಟ್ಟೇನು ಕಾಯಕ್ಕೆ ರೀ. ಅಲ್ಲೇ ಅದೇನು ರೀ, ಮತ್ತು ಏನು ಹೊರಗೂ ಹೋಗ್ಯಾನಂಗಿಲ್ಲ ರೀ. ಅಲ್ಲೇ ಬಾಂಡೆ ಡಬ್ಬ ಹಾಕೋತಿರ್ತೀನಿ ರೀ. ಅಷ್ಟು ಅನ್ಕೊಡ್ದೆ ನೋಡಿರಿ, ಅದು ಹಾಲು ಹೋಗಿ ಮತ್ತೆ ರಟ್ ಹಿಡಿದ್ರಿ. ಮತ್ತು ಡಬಲ್ ಕೆಲಸ ಆಯ್ತು ನನಗೆ ಅದು ಒಂದು. ಅದಾದ ನಂತರ ನೋಡಿರಿ ಎಲ್ಲ ಕೆಲಸದ ಮುಗಿಸ್ಕೊಂಡು ಮಾಡ್ಕೊಂಡು ಏನು ಮಾಡೇನಿ ರೀ, ಚೂಡ ಮಾಡ್ಬೇಕಂತಂದು ಶೇಂಗಾ ಹೊಡ್ಯಾತೀನಿ ನೋಡಿರಿ. ಚೂಡಾಕ ಅಂದರೆ ಶೇಂಗಾ ಎಲ್ಲ ಹೊಡೆದು ಆಗಿದ್ದು ಆತನ ರೀ. ಚೂಡ ಮಾಡ್ಬೇಕಂತಂದು ತಯಾರು ಮಾಡ್ಕೊಡ್ದೆ. ಚುರುಮುರಿನೂ ಒಂಚೂರು ಅಂದ್ರೆ ಈ ವಾತಾವರಣಕ್ಕಿಂತ ಮೆತ್ತಗಿದ್ದು ಅಂತಂದ್ರಿ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡೆ ಚೂಡ ಮಾಡ್ಬೇಕಂತಂದು ಇದನ್ನ ಮಾಡ್ಕೊತೀನಿ ರೀ. ಈ ರೀತಿ ಮಾಡ್ಕೊರ್ ಮಾತ್ರ ರೀ. ಅಂದ್ರೆ ಗೊಳ್ ಚುರುಮುರಿ ಇದ್ದು ಅಂದ್ರೆ ಏನಾಕತ್ರಿ, ದೌಡ ಕುರುಕುರು ಹಾಕಾವ್ರಿ. ದಿಪ್ಪಿ ಚುರುಮುರಿ ಇದ್ರೆ ಒಂಜರ ಆಗೋದು ಇದನ್ನ ಹಾಕತ್ರಿ. ಆದರೆ ಹಿಂಗೆ ಗೊಳ್ ಚುರುಮುರಿ ಇದ್ದು ಅಂದ್ರೆ ನಮ್ಮ ಕಡೆ ಗೊಳ್ ಚುರುಮುರಿ ಅಂತಾರೆ, ನಿಮ್ಮ ಕಡೆ ಏನಂತಾರೆ ಅನ್ನೋದು ಗೊತ್ತಿಲ್ಲ ನನಗೆ ಮಾತ್ರ ಹೇಳ್ರಿ. ದೌಡು ಇದನ್ನ ಹಾಕೋದು ಕುರುಕುರು ಹಾಕಾವ್ರಿ. ನೋಡ್ಬೋದು ಇಲ್ಲಿ ಚೂಡ ಕಲರು ಮಸ್ತ್ ಬಂದತ್ತಲ್ಲ ನೋಡಿರಿ. ನೋಡಿದ್ರನ ಬಾಯಿಗೆ ನೀರು ಬಿಡ್ತೈತೆ ರೀ. ಅದ್ರ ಹೆಂಗೆ ಆಕತ್ತಂದ್ರೆ ರೀ, ಸ್ನೇಹಾಗ ಒಂಚೂರು ನಮ್ಮಲ್ಲಿ ಖಾರ ಹತ್ತತ್ತೆ ರೀ. ನಾನು ಸ್ನೇಹಾಗ ಆಮೇಲೆ ಇವರಿಗೆ ಖಾರ ಹತ್ತದ, ನಾನು ಖಾರ ಮಾಡಿರ್ತೀನಿ ರೀ. ಅಷ್ಟೆಲ್ಲ ಮುಗಿಸ್ಕೊಂಡು ಈಗ ನಂದು ಆ್ಯಸ್ ಯೂಸ್ವಲ್ ಡ್ಯೂಟಿ ಅನ್ಬೋದು ರೀ. ಇದು ಬ್ಲೌಸ್ ಸ್ಟಿಚ್ ಅರ್ಜೆಂಟ್ ಕುಡಿದು ಬತ್ರಿ. ಹಿಂಗಾಗಿ ಅವ್ರು ಕೊಟ್ಟು ಹೋಗಿರಿ. ಇನ್ನು ಕಾಲೇ ಏನು ಕುಂದಿರ್ತಂದು ಅದನ್ನ ಕಟಿಂಗ್ ಮಾಡಿ ಹೊಲ್ಯಾಕ ಕೂತೀನಿ ರೀ. ಅದನ್ನ ಅಂದ್ರೆ ಅವ್ರಿಗೆ ಬೇಕು ಕೊಡ ತಂದಿರಿ. ನಾನು ಇದನ್ನಷ್ಟು ಕಟಿಂಗ್ ಮಾಡಿ ಸ್ಟಿಚ್ ಮಾಡಿ ಕೊಡ್ಬೇಕಂತಂದು ಉಳ್ಕಾದ ಕೆಲಸ ಎಲ್ಲ ಮುಗಿಸ್ಕೊಂಡ್ರಿ. ಅಂದ್ರೆ ಒಂದು ಸ್ವಲ್ಪ ಇತ್ತು ರೀ. ಆದರೂ ಅದನ್ನಷ್ಟು ಬಿಟ್ಟು ಇದನ್ನ ಕಟಿಂಗ್ ಮಾಡಕ್ಕೆ ಹಿಡ್ದೇನೆ ನೋಡ್ರಿ. ಈಗ ನಮ್ಮ ಕೆಲಸನ ಅದೇನು ರೀ, ಅಂದ್ರೆ ಈಗ ನೋಡಿರಿ ಬೇರೆ ಏನಾರ ಕೆಲಸ ಮಾಡಕತ್ರು ಹಿಂಗೆ ಅರ್ಜೆಂಟ್ ಬಂದು ಅಂದ್ರೆ ಏನಾಕತ್ರಿ, ಅದನ್ನ ಕೈಯಾಗಿಂದ ಬಿಟ್ಟಿನಿಲ್ಲ ರೀ, ಇದನ್ನ ಮಾಡ್ಬೇಕಾಕತ್ರಿ. ಟೇಲ್ರಿಂಗ್ ಕೆಲಸನ ಹಿಂಗೆ ಅಂದ್ರೆ ಟೇಲ್ರಿಂಗ್ ಅಂತನತಿಲ್ಲ ರೀ. ಉಳ್ಕಾದ ಕೆಲಸ ಹಿಂಗೆ ಇರ್ಬೋದೇನೋ ಅನ್ಸತ್ತೆ ರೀ. ನಮ್ಮಲ್ಲಿ ಅಂಗಡಿಯನ್ ಕೆಲಸ ಹಂಗೆ ಆಕತ್ರಿ. ಇವ್ರು ಒಂದೊಂದು ಸರ್ತಿ ಊಟಕ್ಕದು ಬಂದಾಗ ಮಾಡಿದಾಗ ಅದನ್ನು ರೀ ಬಂದು ಊಟಕ್ಕೆ ಕೂತಿರ್ತಾರೆ ರೀ. ಆಮೇಲೆ ಕೆಲಸ ಬಂದಾವತ್ತಂತ ಫೋನ್ ಬರೋಣ ಮಾತ್ರ ಮತ್ತೆ ಬಿಟ್ಟು ಹೋಗ್ಬೇಕಾಕತ್ರಿ. ಬಿಸ್ನೆಸ್ಸದು ಇದನ್ನ ಹಂಗೆ ಅನ್ಸತ್ತೆ ನನಗೆ. ಬ್ಲೌಸ್ ಕಟಿಂಗ್ ಮಾಡಿ ಇಟ್ಟೇನು ರೀ.
ಇದನ್ನ ಕಾಫಿ ಟೈಮ್ ಅನ್ಬೋದು ರೀ. ಅಂದ್ರೆ ಆಲ್ಮೋಸ್ಟ್ ಟೈಮ್ 4 ಗಂಟೆ ಆತು ಬಂದೈತೆ ರೀ. ಕಟ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟೇನಿ ನೋಡ್ಬೋದಿಲ್ಲಿ. ಆಮೇಲೆ ದಾರಾನು ಇದು ಮಾಡಿ ಇಟ್ಟೇನಿ ರೀ. ಆದ್ರೂ ಇಲ್ರಿ ಕಾಫಿ ಯಾಕೋ ಈ ಕ್ಲೈಮೇಟ್ಗೆ ಈ ವೆದರ್ಗೆ ಇಲ್ರಿ ಒಂಚೂರು ಮನಸ್ಸು ಜತ್ತದ್ರಿ ಕಾಫಿ ಕುಡಿಯಂಗೆ. ನಾನು ಬಿಟ್ಟೇನು ರೀ, ಆಲ್ಮೋಸ್ಟ್ ಬಿಟ್ಟೇನಂದ್ರೆ ಏನು ರೀ, ನಡು ಕುಡಿಯೋದೇನು ಮಾತ್ರ ಬಿಟ್ಟೇನಂತಂದು ಹೇಳಂಗಿಲ್ಲ ರೀ. ಹಂಗಾಗೇನಿಲ್ರಿ ಕಾಫಿ ಮಾಡ್ಕೊಂಡೇನಿ ರೀ. ಒಂದು ಕಾಫಿ ಕುಡ್ದು ಆಯ್ತು ವರ್ಕಿಗೆ ಸ್ಟಾರ್ಟ್ ಮಾಡ್ಬೇಕಂತಂದು ಫಸ್ಟ್ ಕಾಫಿ ಕುಡಿಯತ್ತೇನೆ ನೋಡ್ರಿ. ಬರ್ರಿ ನೀವು ಎಲ್ಲರೂ ಕಾಫಿ ಕುಡಿನೋ ಅಂತಂದು. ಚಹಾ ಕುಡಿದ್ರೆ ಭಾಳ ಪಿತ್ತಾಗತ್ತೆ ರೀ. ಹಿಂಗಾಗಿ ಚಹಾನು ಬಿಟ್ಟೇನಿ ರೀ. ಆಲ್ಮೋಸ್ಟ್ ಚಹಾ ಬಿಟ್ಟೇನಿದ್ದಂಗೆ ಐತೆ ರೀ. ಕಾಫಿನ ಅಷ್ಟೇ ಯಾವಾಗ್ರಿ ಬೇಕಾಗಿತ್ತಂದ್ರೆ ಅಷ್ಟೇ ಮಾಡ್ಕೊಂಡಿರ್ತೇನೆ ರೀ, ಇಲ್ಲಾರು ಮಾಡ್ಕೊಂಗಿಲ್ಲ ಹಂಗೇನು ರೀ. ಕಾಫಿನೂ ಬಿಟ್ಟೇನಿ ರೀ. ಆದರೆ ಈ ಕ್ಲೈಮೇಟ್ಗೆ ಆಮೇಲೆ ಈ ವೆದರ್ಗೆ ಅದು ಏನಿಲ್ಲ ರೀ, ಏನಾಕತ್ರಿ ಒಂಚೂರು ಥಂಡಿದು ಹತ್ತಿದಂಗೆ ಆಕತ್ತಲ್ಲ, ನಾನು ಕಾಫಿ ಕುಡಿಯತ್ತೇನೆ ರೀ. ಬರ್ರಿ ನೆಕ್ಸ್ಟ್ ಕಾಫಿ ತಂದು ಅಂದೇರಿ. ಅಡ್ವರ್ಟೈಸ್ಮೆಂಟ್ ಅಂತೂ ಅಲ್ಲೇ ಅಲ್ಲ. ಈ ಕಪ್ ನಾ ತೊಗೊಂಡಿನಿ, ಅವಾಗೂ ನಿಮ್ಮ ಜೊತೆ ನಾ ಶೇರ್ ಮಾಡ್ಕೊಂಡೇನಿ ರೀ. ಇದು ಕೊಂಡದೈತೆ ರೀ. ನಮಗೇನು ಇದ್ರ ಫ್ರೀನೂ ಬಂದಿಲ್ಲ ರೀ, ಆಮೇಲೆ ಅಡ್ವರ್ಟೈಸ್ಮೆಂಟೂ ಅಲ್ಲ ರೀ. ಬರ್ರಿ ಕಾಫಿ ಕುಡಿನಂತ. ಕಾಫಿ ಕುಡ್ದಾದಂತ ನೋಡ್ರಿ ಮತ್ತು ಡ್ಯೂಟಿಗೆ ಸ್ಟಾರ್ಟ್ ಮಾಡೇನಿ ರೀ. ಆಲ್ಮೋಸ್ಟ್ ಲೇಟ್ ಆಗಿತ್ತು ರೀ. ಅಂದರೆ ಸಾಯಂಕಾಲ ಆತು ಬಂದೈತೆ. ಇದನ್ನಷ್ಟು ಬೇಗ ಮುಗಿಸಿ ಅವ್ರಿಗೆ ಕಸ್ಟಮರಿಗೆ ಎಷ್ಟು ಕೊಟ್ಟು ಆಮೇಲೆ ಉಳ್ಕಾದ ಸಾಯಂಕಾಲದ ಕೆಲಸ, ಅಡುಗೆ ಕೆಲಸ ಆಗಲಿ ಹುಡುಗರು ಇದನ್ನಾಗಲಿ ಇತ್ತು ನಾನು ಏನು ಮಾಡೀನಿ ರೀ, ಬೇಗ ಮುಗಿಸ್ಬೇಕಂತಂದು ನೋಡ್ರಿ ಮುಗಿಸಾತೇನೆ ರೀ. ಇದು ನೋಡ್ರಿ ಹಿಂದಿನ ಬ್ಯಾಕ್ ಐತನ ಹಿಂಗೆ ಮಾಡೇನಿ ರೀ. ಎಲ್ಲ ಫೈನಲ್ ಐತನ ಆದ ನಂತರನೂ ಮತ್ತೆ ತೋರ್ಸೇನಿ ರೀ. ಹೆಂಗೆ ಅನ್ಸೈತೆ ಅನ್ನೋದು ಕಮೆಂಟ್ ಮಾಡಿ ಹೇಳಕ್ಕೂ ಮರಿಬೇಡ್ರಿ. ಫೈನಲ್ ಬ್ಲೌಸ್ ಲುಕ್ ನೋಡ್ರಿ ಈ ರೀತಿ ಆಗೈತೆ. ಅವ್ರು ಸಿಂಪಲನೇ ಹೇಳಿರಿ, ನಾನು ಹಿಂಗೆ ಹೊಲ್ದೇನಿ ರೀ. ಲಟ್ಕಣೋದು ಏನು ಬೇಡ ತಂದಿರಿ. ಈ ಬ್ಲೌಸಿಗೆ ನಾ ರೇಟ್ ಎಷ್ಟು ತೊಗೋಬೇಕು ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ. ನೀವು ಯಾರೇ ಸ್ಟಿಚ್ ಮಾಡ್ತೀರಂದ್ರೂ ಹೇಳೋದು ಮಾತ್ರ ಮರಿಬೇಡ್ರಿ, ನಾ ಎಷ್ಟು ತೊಗೋಬೇಕು ಅನ್ನೋದು. ವಿಡಿಯೋ ಎಲ್ಲ ಇಷ್ಟ ಆಗಕತ್ರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಸಬ್ಸ್ಕ್ರೈಬರ್ ನೋಡಾತಿರೋದ್ರ ಮಾಡೋವರೆಗೆ ರೀ, ಸಬ್ಸ್ಕ್ರೈಬ್ ಮಾತ್ರ ಮರಿಲಾರ್ದು ಮಾಡಿರಿ. ನೋಡಿರಿ ಹೆಂಗಾಗಿತ್ತು ಅನ್ನೋದು ಕಮೆಂಟ್ ಮಾಡಿ ಮಾತ್ರ ಹೇಳ್ರಿ. ಆದರೆ ಅವ್ರು ಸಿಂಪಲ್ ಬೇಕಂತಂದಿರ ನಾನು ಹಿಂಗಾಗಿ ನಾ ಭಾಳ ಏನು ಇದನ್ನ ಮಾಡಿಲ್ಲ ರೀ, ಆಮೇಲೆ ಭಾಳ ಕಮ್ಮಿನೂ ಮಾಡಿಲ್ಲ ರೀ. ಈ ರೀತಿ ಮಾಡೇನಿ ರೀ. ಆಮೇಲೆ ಕಸ್ಟಮರ್ಗೂ ಇಷ್ಟ ಆದ್ರಿ ಇದು ಈ ಬ್ಲೌಸ್ ರೀ. ನೋಡಿರಿ ಈ ರೀತಿ ಆಗೈತೆ ರೀ. ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋ. ಒಂದು ಕಸ್ಮಟ ಬಾಯ್ ಬಾಯ್.